ಭಾಗದ ಮೂಲಕ ನಾನು ರಾಜ್ಯಾದ್ಯಂತ ನನ್ನ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮಿತ್ರರೇ, ನೇರವಾಗಿ ನಾವು ವಿಷಯಕ್ಕೆ ಬಂದುಬಿಡೋಣ. ನಂತರದಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಸಾಗೋಣ. ಇತಿಹಾಸ ಒಟ್ಟು 3 ಭಾಗಗಳಾಗಿ ಅಧ್ಯಯನವನ್ನು ಮಾಡ್ತೀವಿ. ಅದರಲ್ಲಿ ಮೊದಲಿಗೆ ಪ್ರಾಚೀನ ಭಾರತ, ನಂತರದಲ್ಲಿ ಮಧ್ಯಯುಗೀನ ಭಾರತ, ನಂತರದಲ್ಲಿ ಆಧುನಿಕ ಭಾರತ ಅಂತ ತಿಳ್ಕೊಂಡು ಇತ್ತಿತ್ತಲಾಗೆ ಕರ್ನಾಟಕದ ಇತಿಹಾಸವನ್ನು ಕೂಡ ನಾವು ಬೇರೆಯದಾಗಿ ಅಧ್ಯಯನವನ್ನು ಮಾಡ್ತಿದ್ದೇವೆ ಮಿತ್ರರೇ. ಪ್ರಾಚೀನ ಭಾರತದ ಇತಿಹಾಸ ಅಂತಕ್ಕಂತಹ ಈ ಒಂದು ಕಾನ್ಸೆಪ್ಟಿನ ಪದದ ಮೂಲವನ್ನು ನಾವು ಕೆದಕಿದಾಗ ನಮಗೆ ಗೊತ್ತಾಗೋದು ಏನು ಅಂತಂದರೆ, ಹಿಸ್ಟರಿ ಅಂತಕ್ಕಂಥ ಒಂದು ಗ್ರೀಕ್ ಪದದ ಹಿಸ್ಟೋರಿ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಈ ಹಿಸ್ಟೋರಿ ಎಂಬ ಪದವೇ ಮೂಲ ಹಿಸ್ಟರಿಗೆ. ಹಿಸ್ಟರಿ ಎಂದರೆ ಇತಿಹಾಸ. ಹಿಸ್ಟರಿ ಎಂದರೆ ಇತಿಹಾಸ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಇತಿಹಾಸ ಎಂಬ ಪದ ನಮ್ಮ ಸಂಸ್ಕೃತದ್ದು. ಇಲ್ಲಿ ಹಿಸ್ಟರಿ ಎಂದರೆ ತನಿಖೆ ಮಾಡು, ಎನ್ಕ್ವೈರಿ ಮಾಡೋದು ಅಂತೀವಲ್ಲ, ತನಿಖೆ ಮಾಡೋದು. ಹೆಂಗೆ ನಡೀತು, ಎಲ್ಲಿತ್ತು, ಹೇಗೆ, ಯಾವಾಗ, ಇವೆಲ್ಲ ಪ್ರಶ್ನೆಗಳನ್ನು ಏನು ನಾವು ತನಿಖೆಯನ್ನು ಮಾಡ್ತೀವಲ್ಲ ಆ ಅರ್ಥವನ್ನು ಕೊಡ್ತದೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಅನ್ವೇಷಣೆಯನ್ನು ಮಾಡು, ಹುಡುಕು ಅಂತ ಅರ್ಥ ಆಗ್ತದೆ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ನಾವು ಇತಿಹಾಸ ಎಂಬ ಪದದ ಮೂಲವನ್ನು ಕೆದಕಿದಾಗ ಹಿಸ್ಟೋರಿ ಅಂತಕ್ಕಂತಹ ಈ ಒಂದು ಪದ ಎಲ್ಲಿಂದ ಬಂದಿದೆ ಅಂದರೆ ಗ್ರೀಕ್ ಪದವಾದ ಹಿಸ್ಟರಿ ಎಂಬ ಪದದಿಂದ ಬಂದಿದೆ. ಹಿಸ್ಟರಿ ಎಂದರೆ ತನಿಖೆ ಮಾಡು ಅಥವಾ ಅನ್ವೇಷಣೆಯನ್ನು ಮಾಡು ಅಂತ ಅರ್ಥ ಆಗ್ತದೆ. ಈ ಹಿಸ್ಟೋರಿ ಎಂಬ ಪದವನ್ನು ನಾವು ನಮ್ಮ ಭಾಷೆಯಲ್ಲಿ ಬಳಸಿದಾಗ ಇತಿಹಾಸ ಅಂತ ಏನು ಕರಿತೀವಲ್ಲ, ಆ ಇತಿಹಾಸ ಎಂಬ ಪದ ಮೂಲ ಸಂಸ್ಕೃತದ್ದು. ಆ ಇತಿಹಾಸ ಎಂದರೆ ಹೀಗೆ ನಡೆದಿತ್ತು ಅಂತ ಅರ್ಥವನ್ನು ಕೊಡ್ತದೆ. ಹೀಗೆ ನಡೆದಿತ್ತು. ನಿನ್ನೆ ಆಗಿದ್ದೆಲ್ಲ ಇತಿಹಾಸ. ನಮ್ಮ ಸ್ನೇಹಿತರೊಂದಿಗೆ ನಾವು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ಏನು ಹೇಳ್ತೀವಿ ರೀ? ಎಲ್ಲ ಹಿಂಗಾಗಿತ್ತು ನೋಡು. ಎಸ್, ಅದೇ ಆಡೋ ಭಾಷೆ ಹೀಗೆ ನಡೆದಿತ್ತು. ಹೀಗೆ ನಾವು ಇತಿಹಾಸ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವ. ಯಾವುದಾದ್ರೂ ಪರೀಕ್ಷೆಗಳನ್ನು ತೆಗೆದುಕೊಳ್ಳ್ರಿ, ಅದರಲ್ಲಿ ಮೂಲ ವಿಷಯ ಯಾವುದು ಅಂದರೆ ಇತಿಹಾಸವೇ ಆಗಿರ್ತದೆ. ವಿಜ್ಞಾನ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಠಿಣ ಅಂತ ಹೇಳ್ತಿರ್ತಾರೆ. ಕಠಿಣ ಅಲ್ವೇ ಅಲ್ಲ. ಇದು ನನ್ನ ದೇಶದ ಇತಿಹಾಸ ಅಂದರೆ ಭಾರತದ ಇತಿಹಾಸ, ಹೀಗಾಗಿ ಇದು ಕಷ್ಟ ಅಲ್ಲ. ವಿದ್ಯಾರ್ಥಿಗಳೇ, ಹಾಗೆ ಸ್ವಲ್ಪ ಮುಂದ್ಗಡೆ ಬಂದಾಗ ಗೊತ್ತಾಗ್ತದೆ ಈ ಇತಿಹಾಸದ ಪಿತಾಮಹ ಅಂತ ನಾವು ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗ ನಿಮಗೆಲ್ಲರಿಗೂ ನೆನಪಿರಲಿ, ಇತಿಹಾಸದ ಪಿತಾಮಹ ಅಂದ ತಕ್ಷಣಕ್ಕೆ ಪ್ರಶ್ನೆಗೆ ಉತ್ತರ ಹೆರೋಡೋಟಸ್ ಅಂತ ಕೊಟ್ಟು ಬಿಡ್ತೀವಿ. ಅದಲ್ಲ ಮಿತ್ರರೇ, ಪ್ರಶ್ನೆಯ ಒಳಮರ್ಮ ಏನು, ಹೇಗಿದೆ ಪ್ರಶ್ನೆ, ಅದನ್ನೆಲ್ಲ ನೋಡ್ಕೋಬೇಕಾಗ್ತದೆ. ಗ್ರೀಕ್ ದೇಶದ ಇತಿಹಾಸದ ಪಿತಾಮಹ ಅಥವಾ ಇತಿಹಾಸಕಾರ ಯಾರು ಅಂತ ಕೇಳಿದಾಗ ತಿಳಿರಿ ನೀವು. ಅವಾಗೇನು ಹಾಕ್ರಿ ಅಂತಂದ್ರೆ ಹೆರೋಡೋಟಸನ್ನು ಹಾಕಿ ಬರ್ರಿ. ನಮ್ಮ ದೇಶ ಭಾರತ ಅಲ್ಲ, ಭಾರತ ದೇಶದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಕಲ್ಲನ. ಇವ ಎಲ್ಲಿಯವ? ಕಾಶ್ಮೀರದವ. ಇವ ಬರೆದ ಕೃತಿನೂ ಗೊತ್ತದೆ ನಮಗ, ರಾಜತರಂಗಿಣಿ. ನಮ್ಮ ಕಲ್ಲನ ಬರೆದಿರ್ತಕ್ಕಂಥದ್ದು. ನಾವು ಇತಿಹಾಸದ ಅಧ್ಯಯನಕ್ಕೆ ಮೂಲಾಧಾರಗಳ ಬಗ್ಗೆ ಕುರಿತು ಅಧ್ಯಯನ ಮಾಡ್ತಿರ್ತೀವಿ. ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ಸಾಹಿತ್ಯ ಮತ್ತು ಲಿಖಿತ ರೂಪದ ಸಾಹಿತ್ಯ ಮತ್ತು ಪ್ರಾಚ್ಯ ವಸ್ತುಗಳ ಅಧ್ಯಯನ ಅಂತ ಕರಿತೀವಿ. ಅಲ್ಲಿ ಲಿಖಿತ ರೂಪದೊಳಗೆ ದೇಶೀಯ ವಿದೇಶಿ ಅಂತ ಬರ್ತದೆ. ಅಲ್ಲೇ ಪ್ರಮುಖವಾಗಿ ಪ್ರಾಶಸ್ತ್ಯ ಕೊಡೋದು ಯಾರಿಗೆ ಅಂತಂದ್ರೆ ನಮ್ಮ ಕಲ್ಲನಿಗೆ. ನೆನಪಿರಲಿ ವಿದ್ಯಾರ್ಥಿಗಳೇ. ಒನ್ಸ್ ಅಗೇನ್, ಗ್ರೀಕ್ ದೇಶದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಹೆರೋಡೋಟಸ್. ಭಾರತ ದೇಶದ ಇತಿಹಾಸದ ಪಿತಾಮಹ ಅಂತ ಕೇಳಿದ್ರೆ ಒನ್ಸ್ ಅಗೇನ್ ನೆನಪಿರಲಿ ಕಲ್ಲನ. ಅವರು ಎಲ್ಲಿಯವರು ಅಂದರೆ ಕಾಶ್ಮೀರದವರು. ಅವ್ರು ಬರೆದಿರೋ ಕೃತಿ ಯಾವುದು ಅಂದರೆ ರಾಜತರಂಗಿಣಿ. ಹಿಂಗೆ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡ್ಕೊತ ಹೋಗ್ತೀವಿ ನಾವು ಇತಿಹಾಸದೊಳಗೆ. ಯಾವ ರೀತಿ ಇಲ್ಲಿ ಅಧ್ಯಾಯಗಳು ಮುಂದೆ ಅಲ್ಲಿ ಪ್ರಮುಖವಾಗಿ ಕೆಲವಷ್ಟು ಕೃತಿಗಳು, ಕೃತಿಕಾರರ ಹೆಸರುಗಳು, ಆ ಕೃತಿಗಳು ಏನನ್ನ ಹೇಳ್ತವು,
ಇವೆಲ್ಲವೂ ಕೂಡ ಏನಿರ್ತದೆ ಅಂದರೆ ಈ ಇತಿಹಾಸದ ವಿಷಯದೊಳಗೆ ಇರ್ತದೆ. ಅದರಲ್ಲೂ ಈ ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನ ಮಾಡೋದು ಅಂತಂದ್ರೆ ಭಾಳ ರುಚಿಕಟ್ಟಾಗಿರ್ತಕ್ಕಂಥ ಒಂದು ವಿಷಯ ವಸ್ತು. ಸೊ ಹಾಗೆ ನಾವು ಏನನ್ನು ಅಧ್ಯಯನ ಮಾಡ್ಲಿಕ್ಕತ್ತೀವಿ? ಭಾರತದ ಇತಿಹಾಸದ ಬಗ್ಗೆ. ಅಂದ್ರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಪ್ರಶ್ನೆಗಳನ್ನು ಅಷ್ಟೇ ಕೇಳ್ತಾರೆ. ಸುಮಾರು ವರ್ಷಗಳ ಹಿಂದೆ ಕೇಳ್ತಿದ್ರು ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಸೊ ಇಂಥ ಪ್ರಶ್ನೆಗಳನ್ನು ಕೇಳ್ತಿದ್ರು. ಈಗ ಹಂಗಾಗಿಲ್ಲ. ನಮ್ಮ ದೇಶದ ಇತಿಹಾಸಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟ ಕಾರಣಕ್ಕೆ ಏನು ಮಾಡ್ಲಿಕ್ಕತ್ತಾರ ಅಂತಂದ್ರೆ ನಮ್ಮದೇ ಇತಿಹಾಸವನ್ನು ಕೇಳಲಿಕ್ಕತ್ತಾರ. ಸೊ ಹಿನ್ನೆಲೆ ಅಂತ ಬಂದಾಗ ಇಲ್ಲಿ ಪುರಾಣಗಳ ಪ್ರಕಾರ ಅಂತ ಸ್ಟೇಟ್ಮೆಂಟ್ ಅದೇ. ಪುರಾಣಗಳ ಪ್ರಕಾರ ನಾವೆಲ್ಲರೂ ಹಾಡು ಹಾಡ್ತಿರ್ತೀವಿ ನೋಡ್ರಿ. ಶಾಕುಂತಲೆ ನಕ್ಕಳು ದುಷ್ಯಂತ ನಾನಾಗಲ್ಲ, ಬರೀ ಹಾಡಲ್ಲದು, ಅದೊಂದು ಹಿನ್ನೆಲೆ ಇದೆ, ಪುರಾಣದ ಹಿನ್ನೆಲೆ ಇದೆ. ಶಾಕುಂತಲೆ ಮತ್ತು ದುಷ್ಯಂತ ಇವರಿಬ್ಬರ ಮಗನೇ ಭರತ. ಯಾರ ಮಗ? ಶಾಕುಂತಲೆ ಮತ್ತು ದುಷ್ಯಂತರ ಮಗ ಭರತ ಅಥವಾ ಭರತ ಚಕ್ರವರ್ತಿ. ಸೊ ಇವ ಆಡಳಿತವನ್ನ ಮಾಡ್ತಾನ. ಹೀಗಾಗಿ ನಮ್ದು ಭರತ ಖಂಡ, ಜಂಬೂ ದ್ವೀಪ ಅಂತ ಕರಿತೀವಿ. ನಮ್ದನ್ನ ಭರತ ಖಂಡ ಅಥವಾ ಜಂಬೂ ದ್ವೀಪ ಅನ್ನೋದನ್ನ ಕೇಳಿರ್ತೀವಿ, ಓದಿರ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಒನ್ಸ್ ಅಗೇನ್ ಹೇಳಿಕತ್ತೀನಿ, ಪುರಾಣಗಳ ಪ್ರಕಾರ ಪರೀಕ್ಷೆಗೆ ಬಂದಿದೆ. ಸೊ ಆಲ್ರೆಡಿ ಸಾಕಷ್ಟು ಸಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಶಾಕುಂತಲೆ ಮತ್ತು ದುಷ್ಯಂತರ ಮಗ ಯಾರು ಅಂದರೆ ಭರತ, ಆಡಳಿತವನ್ನು ಮಾಡಿದ್ದ ಚಕ್ರವರ್ತಿಯಾಗಿ. ಹೀಗಾಗಿ ನಮ್ಮ ಅಖಂಡ ಭಾರತಕ್ಕೆ ಭರತ ಖಂಡ ಅಥವಾ ಜಂಬೂ ದ್ವೀಪ ಅಂತ ಕರಿತಿದ್ರು ಅನ್ನೋದನ್ನು ನೆನಪಿರಲಿ. ಸೊ ಹಾಗೆ ಇನ್ನು ಜೈನ ಸಾಹಿತ್ಯ, ಸೊ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ನಮ್ಮ ಜೈನ ಸಾಹಿತ್ಯ ಕೊಟ್ಟಿದೆ. ಅದರಲ್ಲಿ ಆದಿನಾಥ ಅಥವಾ ಋಷಭನಾಥ ಅಂತ ಏನು ಕರಿತೀವಲ್ಲ, ಸೊ ಸುನಂದ ಮತ್ತು ಸುಮಂಗಲ ಅಂತ ಇಬ್ಬರು ಹೆಂಡ್ರು, ಬಾಹುಬಲಿ ಮತ್ತು ಭರತ ಅಂತ ಇಬ್ಬರು ಮಕ್ಕಳು. ಸೊ ಇಲ್ಲಿಯೂ ಕೂಡ ಭರತ ಅಂತ ನಾವು ಬೆಳೆಸಿದ್ವಿ. ಹೀಗಾಗಿ ನಮ್ಮ ಭಾರತಕ್ಕೆ ಈ ಹೆಸರು ಬಂದೈತಿ ಅನ್ನುವಂಥದ್ದೊಂದು ಹಿನ್ನೆಲೆಯನ್ನು ನೋಡ್ತೀವಿ. ಇನ್ನು ಹಾಗೆ ಇವು ಎರಡಕ್ಕೂ ಸ್ಪೆಸಿಫಿಕ್ ಆಗಿ ಮತ್ತೊಂದು ಇತಿಹಾಸಕಾರರು ಅಂತ ಹೇಳ್ತಾರೆ, ತಜ್ಞರವರು, ಅವರು ಅಧ್ಯಯನಗಳನ್ನು ಮಾಡಿರ್ತಾರೆ. ಆ ಹಿನ್ನೆಲೆಯಿಂದ ಹೇಳ್ತಾರೆ. ಹೆಂಗೆ ಅಂತಂದ್ರೆ ವೇದಗಳ ಪ್ರಕಾರ, ಅಂದರೆ ವೇದಗಳ ಕಾಲದೊಳಗೆ ಒಂದು ಕುಲ ಇತ್ತು. ಆ ಕುಲ ಯಾವುದು ಅಂದ್ರೆ ಭರತ ಕುಲ. ಆ ಕುಲ ಯಾವುದಂದ್ರೆ ಭರತ ಕುಲ ಬರ್ತದೆ. ಇದೇ ವೇದಗಳಲ್ಲಿ, ಋಗ್ವೇದಗಳಲ್ಲಿ ದಶರಾಜನ ಯುದ್ಧ ಅಂತ ಬರ್ತದೆ. ಸೊ ಅಲ್ಲಿ ಬಂದಾಗ ಹೇಳ್ತೀನಿ ಮತ್ತಷ್ಟು. ಸೊ ಒನ್ಸ್ ಅಗೇನ್ ನೋಡಿ, ಪುರಾಣಗಳ ಪ್ರಕಾರ ಶಾಕುಂತಲೆ ಮತ್ತು ದುಷ್ಯಂತರ ಮಗ ಭರತ, ಅವ ಭರತ ಚಕ್ರವರ್ತಿ ಅಂತ ಕರಿತೀವಿ. ಅವನ ಹೆಸರಿಂದ ಏನಾಗತತಿ ಅಂತಂದ್ರೆ, ಸೊ ಒಟ್ಟ ಈ ಭರತ ಖಂಡ ಅಥವಾ ಜಂಬೂ ದ್ವೀಪ ಅಂತ ಬಂದದ. ಜೊತೆಗೆ ಜೈನ ಸಾಹಿತ್ಯದ ಪ್ರಕಾರ ಋಷಭನಾಥ ಅಥವಾ ಆದಿನಾಥನ ಮಗ ಭರತ ಅಂತಿದ್ದ. ಅವನಿಂದ ಏನಾಗಿದೆ ಅಂತಂದ್ರೆ ಈ ಹೆಸರು ಬಂದದ ಭಾರತ ಅಂತೇಳಿ. ಹಾಗೆ ನಮ್ಮ ಇತಿಹಾಸಕಾರರ ಅಧ್ಯಯನದ ಪ್ರಕಾರ ವೇದಗಳ ಕಾಲದೊಳಗೆ ಭರತ ಅಂತ ಒಂದು ಕುಲ ಇತ್ತು, ಒಂದು ಪಂಗಡ ಇತ್ತು. ಹೀಗಾಗಿ ಇದಕ್ಕೆ ಭರತ ಖಂಡ ಅಂತ ಬಂದಿದೆ ಅನ್ನೋದು. ಸೊ ನೀವು ಯಾರಾದರೂ ಬರ್ಕೊಂಡು ನೋಟ್ಸ್ ಮಾಡ್ತಿದ್ರಿ ಅಂತಂದ್ರೆ ಆರಾಮಾಗಿ ಮಾಡ್ಕೊತ ಹೋಗ್ರಿ. ನಾನು ಆರಾಮಾಗಿ ಹೇಳ್ತಾ ಹೋಗ್ತೀನಿ. ಇವತ್ತು ಪ್ರಾರಂಭದ ದಿನ ಅದೇ, ನಿಧಾನವಾಗಿ ವಿಷಯವನ್ನು ನಾವು ಅರಿತುಕೊಳ್ತಾ ಹೋಗೋಣ. ನಿಮ್ಗೆ ಇತಿಹಾಸ ಅಂತ ಬಂದಾಗ ಬರೀ ಇತಿಹಾಸ ಅನ್ಬೇಡ್ರಿ, ಅದೊಂದು ತಿಳಿ ಇತಿಹಾಸ. ತಿಳಿ ಅನ್ನೋ ಪದ ಎರಡು ಅರ್ಥವನ್ನು ಕೊಡ್ತದೆ. ಒಂದು ಅರ್ಥೈಸ್ಕುವಂಥ ಅರ್ಥ ಕೊಡ್ತದೆ, ಇನ್ನೊಂದು ನೀರು ನೋಡ್ತೀವಿ ನೋಡ್ರಿ, ನೀರು ನೋಡಿದ ಕೆಳಗಡೆ ಎಲ್ಲ ಕಾಣಿಸಿದ್ರೆ ನೀರು ತಿಳಿ ಐತಿ ಅಂತೀವಿ ನೋಡ್ರಿ. ಅಷ್ಟು ಭಾಳ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ವಿಷಯ ಇದು. ಸೊ ಹಾಗೆ ಈ ಇತಿಹಾಸ ವಿಷಯವನ್ನು ಕುರಿತು ವ್ಯಾಖ್ಯಾನಗಳನ್ನು ನಾವು ನೋಡೋದಾದ್ರೆ, ಕೆಲವಷ್ಟು ವಿದೇಶಿ ಇತಿಹಾಸ ತಜ್ಞರು ಏನು ಮಾಡ್ತಾರೆ ಅಂದರೆ, ತಮ್ಮದೇ ಆಗಿರ್ತಕ್ಕಂತಹ ಒಂದು ಅರ್ಥದೊಳಗೆ ಇತಿಹಾಸ ಅಂದ್ರೇನು ಅಂತ ಹೇಳ್ತಾರೆ. ಅದರಾಗ ಪ್ರಮುಖವಾಗಿ ಗ್ರೀಕ್ ದೇಶದ ಹೆರೋಡೋಟಸ್ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಏನು ಅಂತಂದ್ರೆ, ಇತಿಹಾಸವು ಒಂದು ಅನ್ವೇಷಣೆ. ಇತಿಹಾಸ ಅಂದ್ರೆ ಹೆಂಗೆ? ಅನ್ವೇಷಣೆ ಅಂತ. ಅಥವಾ ಮಹಾನ್ ವೀರರ ಕಥಾನಕ. ಸೊ ಇಲ್ಲಿರೋ ಪದ ನೋಡ್ರಿ ಹೆಂಗದೆ, ಮಹಾನ್ ವೀರರ ಕಥಾನಕ. ನಾವು ಅಧ್ಯಯನ ಮಾಡಕ್ಕೆ ಕುಂತ್ವಿ ಅಂತಂದ್ರೆ ಮೊನ್ನೆ ಇದನ್ನು
ಬಹಳ ವರ್ಷಗಳ ಹಿಂದಿನದನ್ನು, ಬಹಳ ಶತಮಾನಗಳ ಹಿಂದಿನದನ್ನು ಅಧ್ಯಯನ ಮಾಡಕತ್ತೀವಿ ಅಂತಂದ್ರೆ ಅಲ್ಲಿ ನಾವು ಹೆಚ್ಚು ಕಾಣ್ತಿರೋದು ನೋಡೋದು ಯಾರ್ದು ಅಂತಂದ್ರೆ ವೀರರ ಬಗ್ಗೆನ. ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಧಕರ ಬಗ್ಗೆ ಹೇಳಿದಾಗಲೇ ಏನಾಗ್ತದೆ ಅಂದರೆ ಒಂಥರ ಮೋಟಿವೇಶನಲ್ ಆಗ್ತದೆ ನಿಮಗೆ. ಸೊ ಅದೆಲ್ಲ ಎಲ್ಲಿ ಸಿಗ್ತದೆ ಅಂದರೆ ಇದು ಇತಿಹಾಸದಾಗ ಸಿಗ್ತದೆ ಅನ್ನೋದು ಹೆರೋಡೋಟಸ್ರ ಒಂದು ಅಭಿಪ್ರಾಯ. ಹಾಗೆ ಇನ್ನು ಕಾರ್ಲ್ ಮಾರ್ಕ್ಸ್, ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ ಕಾರ್ಲ್ ಮಾರ್ಕ್ಸ್. ಈ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೋ ಉಳ್ಳವರು ಮತ್ತೆ ಇಲ್ಲದವರ ನಡುವಿನ ಹೋರಾಟ ಇತಿಹಾಸ. ಉಳ್ಳವರು ಶ್ರೀಮಂತರು, ಇಲ್ಲದವರು ಬಡವರು, ಇವರಿಬ್ಬರ ನಡಕ ಏನು ನಡೆದದ ಹೋರಾಟ ನಡೆದತ್ ನೋಡ್ರಿ, ಅದನ್ನ ಇತಿಹಾಸ ಅಂತೀವಿ ಅಂತಾರ ಕಾರ್ಲ್ ಮಾರ್ಕ್ಸ್ರು. ಸೊ ಅವ್ರು ಅದನ್ನು ಕಂಡಿದ್ರು ಆ ಸಮಾಜದೊಳಗೆ. ಸೊ ಮುಂದುವರೆದು ಅರಿಸ್ಟಾಟಲ್ರು. ಸೊ ಅರಿಸ್ಟಾಟಲ್ರು ಹೇಳ್ತಾರ, ಅವರು ಕೂಡ ಭಾಳ ಸರಳ ರೀತಿಯೊಳಗೆ ಹೇಳ್ತಾರ ಏನು ಅಂತಂದ್ರೆ ಇತಿಹಾಸ ಬದಲಾಗದ ಗತಕಾಲ. ಗೊತ್ತಾಗ್ತದೆ, ಗತಕಾಲ ಅಂದ್ರೆ ಗತಿಸಿ ಹೋದ ಕಾಲ, ಗತಿಸಿ ಹೋದ ಕಾಲವೇ ಇತಿಹಾಸ. ಭಾಳ ಸರಳ ರೀತಿಯಿಂದ ಇವೆಲ್ಲವೂ ಈ ಹಿಂದೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಬಂದವ. ಸೊ ಇತ್ತಿತ್ತಲಾಗಿ ಏನಾಗಿದೆ ಅಂದ್ರೆ ಇವುಗಳ ಮೇಲೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿಲ್ಲ. ಹಂಗಂತೇಳಿ ನಾವು ಇವನ್ನ ಬಿಟ್ಟು ಹೋಗೋದು ಬೇಡ. ಇತಿಹಾಸ ಅಂದ್ರೆ ಏನಂತ ಪೂರ್ಣವಾಗಿ ಅರ್ಥೈಸ್ಕೊಂಡು ಹೋಗುವಂಥದ್ದು ಒಂದು ಪರಿಕ್ರಮ ನಮ್ದು ಈಗ. ಸೊ ಅದಕ್ಕೆ ಮತ್ತೊಂದು ಸಾರಿ ಹೇಳಲಿಕ್ಕತ್ತೀನಿ, ಅರಿಸ್ಟಾಟಲ್ರು ಹೇಳ್ತಾರ ಇತಿಹಾಸ ಒಟ್ಟ ಏನಾಗಂಗಿಲ್ಲ ಅಂದ್ರೆ ಬದಲಾಗಂಗಿಲ್ಲ, ಇದು ಬದಲಾಗದ ಒಂದು ಗತಕಾಲ, ಗತಿಸಿ ಹೋದ ಕಾಲವೇ ಇತಿಹಾಸ ಅನ್ನೋದು ಒಂದು ಸ್ಟೇಟ್ಮೆಂಟು. ಸೊ ಅರಿಸ್ಟಾಟಲ್ರು. ಇನ್ನು ಸಂತ ಅಗಸ್ಟೈನ್ರು ಹೇಳ್ತಾರ ಸದ್ಗುಣ ಮತ್ತು ದುರ್ಗುಣಗಳ ನಡುವಿನ ಹೋರಾಟ. ಏನು ಮೋಟಿವೇಶನಲ್ ಆಗಕ್ಕೆ ಏನು ದೊಡ್ಡ ಪದಗಳು ಬೇಕಾಗಿಲ್ಲ, ದೊಡ್ಡ ಸ್ಟೋರಿ ಬೇಕಾಗಿಲ್ಲ. ವ್ಯಕ್ತಿಯಲ್ಲಿ ಆದರ್ಶಗಳು ಅಡಗಿದ್ವು ಅಂತಂದ್ರೆ ಸಮಾಜ ಅವನನ್ನು ಬೆರಳು ಮಾಡಿ ತೋರಿಸುವಾಗ ಗೌರವದಿಂದ ಕಾಣಿಸ್ತದೆ. ದುರ್ಗುಣಗಳು ಅಡಗಿದ್ವು ಅಂತಂದ್ರೆ ಬೆರಳು ಮಾಡಿ ತೋರಿಸ್ಬೇಕಾದ್ರೆ ಅವ ಏನು ಎತ್ತ ಅಂತ ಡಿಸೈಡ್ ಮಾಡಿ ಮಾಡಿ ತೋರಿಸ್ಬಿಟ್ಟಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಒಬ್ಬ ಸಂತ ಅಗಸ್ಟೈನ್ ಹೇಳಿಕತ್ತಾನ ಇತಿಹಾಸ ಅಂತಂದ್ರೆ ಸದ್ಗುಣಗಳು ದುರ್ಗುಣಗಳ ನಡುವಿನ ಹೋರಾಟ. ಎರಡೂ ಏನಾಗ್ತವೆ ಅಂದ್ರೆ ನಮ್ಮಲ್ಲೇ ಹೋರಾಟವನ್ನು ಮಾಡ್ತಾವು, ಅವು ನಮ್ಮ ಸ್ವರೂಪವನ್ನು ನಿರ್ಧರಿಸ್ತವು. ಸೊ ಹೀಗೆ ಇತಿಹಾಸದ ಬಗ್ಗೆ ಹಲವಾರು ವಿದೇಶಿಗರು ಇಂಥ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ಮಿತ್ರರೇ. ಒನ್ಸ್ ಅಗೇನ್ ಮತ್ತೊಮ್ಮೆ ಹೇಳಲಿಕ್ಕತ್ತೀನಿ. ಸೊ ಹೆರೋಡೋಟಸ್ರು ಇತಿಹಾಸದ ವಿಷಯವನ್ನು ಕುರಿತು ತಮ್ಮ ವ್ಯಾಖ್ಯಾನವನ್ನು ಹೇಳ್ತಾರೆ. ಇತಿಹಾಸವು ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಕ. ಕಾರ್ಲ್ ಮಾರ್ಕ್ಸ್ರು ಹೇಳ್ತಾರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳ್ತಾರೆ. ಅರಿಸ್ಟಾಟಲ್ರು ಹೇಳ್ತಾರೆ ಇತಿಹಾಸ ಬದಲಾಗದ ಗತಕಾಲ ಅಂತ ತಿಳ್ಕೊಂಡು. ಹಾಗೆ ಸಂತ ಅಗಸ್ಟೈನ್ ಹೇಳ್ತಾನೆ ಸದ್ಗುಣ ಮತ್ತು ದುರ್ಗುಣಗಳ ನಡುವಿನ ಹೋರಾಟವೇ ಇತಿಹಾಸ ಅಂತ ತಿಳ್ಕೊಂಡು. ಹಾಗಾದರೆ ವಿದೇಶಿಗರಾದರು ಮತ್ತು ನಮ್ಮ ಭಾರತ ದೇಶದವರು ಸ್ಟೇಟ್ಮೆಂಟ್ ಕೊಟ್ಟಿರಬೇಕಲ್ಲ. ಸೊ ಪ್ರಮುಖವಾಗಿ ನಮ್ಮ ಭಾರತೀಯರೇ ಆಗಿರ್ತಕ್ಕಂತಹ ಸೊ ನಮ್ಮ ಮಹನೀಯರು ಕೊಡ್ತಕ್ಕಂತಹ ವ್ಯಾಖ್ಯಾನಗಳು, ಅದರಲ್ಲಿ ಪ್ರಮುಖವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾನ್ ನಾಯಕ ಇತಿಹಾಸವನ್ನು ಕುರಿತಾಗಿ ಹೀಗೆ ಹೇಳ್ತಾರೆ. ಇತಿಹಾಸವನ್ನು ನಾ ಪದವನ್ನು ಮಾರ್ಕ್ ಮಾಡೋದು ಮ್ಯಾಗ ಸ್ವಲ್ಪ ಲಕ್ಷ್ಯ ಇರಲಿ, ಗಮನ ಇರಲಿ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಎಂಥ ಸ್ಟೇಟ್ಮೆಂಟ್ ರೀಪ್ಪ ಇದು. ಯಾರು ಇತಿಹಾಸ ಬಗ್ಗೆ ತಿಳ್ಕೊಳಕ್ಕೆ ಉತ್ಸುಕತೆ ಇಲ್ಲಲ್ಲ ಅವ್ರು ಯಾವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಒಂದು ಅರ್ಥ. ಅದಕ್ಕೆ ಹೇಳತ್ತೆ ಇತಿಹಾಸವನ್ನು ಮರೆತವರು. ನಿನ್ನೆ ಏನಾಗೈತಿ ಅಂತ ಮರ್ತನಲ್ಲ ಅವ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಹೇಳ್ರಿ, ಹೊಸದನ್ನು ಏನನ್ನೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಇತಿಹಾಸ ಅಂತ ಹೇಳ್ತಾರೆ. ಹಾಗೆ ನಮ್ಮ ಜವಾಹರ್ಲಾಲ್ ನೆಹರೂರವರು ಕೂಡ ಹೇಳ್ತಾರೆ ಭಾಳ ಮಹತ್ವದ ಪದವನ್ನು ಬಳಸ್ಯಾರ. ಸೊ ಆ ಪದ ಏನು ಅಂತಂದರೆ ಅನಾಗರಿಕತೆಯಿಂದ ಎಲ್ಲಿಗ್ರಿ? ಸೊ ಅನಾಗರಿಕತೆಯಿಂದ ಭಾಳ ದೂರದಿಂದ ಬರತ್ತೀವಿ ನಾಗರಿಕತೆಯೆಡೆಗೆ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮನುಕುಲದ ಕಥೆ, ಅದೇ ಇತಿಹಾಸ. ಅನಾಗರಿಕತೆ ಅಂತಂದ್ರೆ
ಶಿಕ್ಷಣವನ್ನು ಪಡೆದೇ ಇರೋದು ಅಷ್ಟೇ ಅಲ್ಲ, ನಮ್ಮ ಎದುರಿಗೆ ಇರೋದು, ನಮಗೆ ಕಾಣಿಸ್ತಿರೋದು, ನಾವು ಅರ್ಥೈಸ್ಕೊಳ್ಳುವ ರೀತಿ, ಇವೆಲ್ಲವೂ ನಮ್ಮ ಬದುಕನ್ನು ಬದಲಿಸ್ತಕ್ಕಂಥ ಒಂದು ಶೈಲಿ. ಅಂದ್ರೆ ಮಂಗನಿಂದ ಮಾನವ ಅನ್ನೋದು ಏನದಲ್ಲ ಪದ, ಅದು ಇಲ್ಲಿ ಅರ್ಥವನ್ನು ಕೊಡ್ತದ. ನಾಗರಿಕತೆಯಿಂದ ಎಕ್ಕಡೆ ಬರಬೇಕು, ನಾವು ಎಕ್ಕಡೆ ಸಾಗಬೇಕು, ನಮ್ಮ ಬದುಕು ನಾಗರಿಕತೆಯಡೆಗೆ ಸಾಗಬೇಕು. ಸೊ ಅದೇ ಏನಾಗಿರ್ತದೆ ಅಂತಂದ್ರೆ ಮನುಕುಲದ ಕಥೆಯಾಗಿರ್ತದೆ. ಆ ಕಥೆ ಏನಾಗ್ತದೆ ಅಂದ್ರೆ ಇತಿಹಾಸ ಆಗ್ತದೆ. ಇನ್ನು ಹಾಗೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಬೆಸ್ಟ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇರುವುದೊಂದೇ ಇತಿಹಾಸ, ಅದು ಯಾರ ಇತಿಹಾಸ? ಅದು ಯಾರ ಇತಿಹಾಸ? ಮಾನವನ ಇತಿಹಾಸ. ಸೊ ಒಟ್ಟು ವೆರಿ ಮಹತ್ವವಾಗಿರ್ತಕ್ಕಂಥ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 3 ನಮ್ಮ ಭಾರತೀಯ ಪ್ರಮುಖ ಮಹನೀಯರ ವ್ಯಾಖ್ಯಾನಗಳನ್ನು ಮತ್ತೊಂದು ಸಾರಿ ಹೇಳಲಿಕ್ಕತ್ತಿದ್ದೀನಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜವಾಹರ್ಲಾಲ್ ನೆಹರೂರವರು ಹೇಳ್ತಾರು, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮನುಕುಲದ ಕಥೆಯೇ ಇತಿಹಾಸ ಅಂತ ಹೇಳತ್ತಾರು. ಸೊ ಹಾಗೆ ಟ್ಯಾಗೋರ್ ಅವರು ಹೇಳಿಕತ್ತಿದ್ದಾರೆ, ಇರುವುದೊಂದೇ ಇತಿಹಾಸ, ಅದು ಮಾನವನ ಇತಿಹಾಸ. ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಬೇಕಿದ್ರೆ ಮಿತ್ರರೇ ಬರ್ಕೊಳ್ತಾ ಹೋಗಿರಿ. ಹಾಗೆ ಬರ್ಬರ್ತಾ ಇತಿಹಾಸ ವಿಷಯ ಬರ್ಬರ್ತಾ ಏನಾಗ್ತಾ ಇದೆ ಅಂತಂದ್ರೆ ಇನ್ನೂ ಅರ್ಥವಾಗ್ತಕ್ಕಂಥ ರೀತಿಯೊಳಗೆ ನಿಮ್ಮ ಜೊತೆಗೆ ಚರ್ಚೆ ಕೂಡ ಆಗ್ತದೆ ಮಿತ್ರರೇ. ಸೊ ಹಾಗಾದರೆ ಈ ಇತಿಹಾಸ ವಿಷಯವನ್ನು ಕುರಿತಾಗಿ ಅಧ್ಯಯನ ಮಾಡಬೇಕು ಅಂತಂದ್ರೆ ಮೂಲಾಧಾರಗಳು ಬೇಕು. ಮೂಲಾಧಾರ ಅಂತಂದ್ರೆ ಹಂಗೆ ಏನಾರು ಹೇಳ ನಾವು ಒಪ್ಕೊಂಡ್ಬಿಡೋದಲ್ಲ. ಅವುಗಳನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಕೊತ ಬಂದ್ವಿ ಅಂತಂದ್ರೆ ಅದಕ್ಕೆ ಬೇಕಾದಂತಹ ವಸ್ತುಗಳು ಸಿಗ್ತಿರ್ತವ, ಅದಕ್ಕೆ ಬೇಕಾದಂತಹ ವಿಷಯ ಸಿಗ್ತಿರ್ತದೆ. ಆವಾಗ ಅದೇನಾಗ್ತದೆ ಅಂತಂದ್ರೆ ಮೂಲಾಧಾರ ಆಗ್ತದೆ. ಸೊ ಮೂಲಾಧಾರಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹತ್ವಿ ಅಂತಂದ್ರೆ ಭಾಳ ಚಂದ ತಿಳ್ಕೊಬೇಕು. ಏನು ಅಂತಂದ್ರೆ ಇಲ್ಲಿ ಮೂಲಾಧಾರಗಳನ್ನು ನಾವು ವಿಭಾಗ ಮಾಡಬೇಕಾಗತ್ತ. ಮೂಲಾಧಾರಗಳನ್ನು ವಿಭಾಗ ಮಾಡಬೇಕಾಗತ್ತ. ಹೆಂಗೆ ಅಂತಂದ್ರೆ ಇವುಗಳನ್ನು ಸಾಹಿತ್ಯಿಕ ಮೂಲಾಧಾರ ಅಂದ್ರೆ ಸಾಹಿತ್ಯದ ಆಧಾರದ ಮೇಲೆ ಅಧ್ಯಯನ ಮಾಡೋದು. ಮತ್ತೊಂದು ಕಡೆಗೆ ಪ್ರಾಚ್ಯ ಅಥವಾ ಪುರಾತತ್ವ ಅಥವಾ ಪುರಾತತ್ವ ಆಧಾರಗಳು. ಒಂದ್ಸಗೇನು ಸಾಹಿತ್ಯಿಕ ಆಧಾರಗಳು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಪ್ರಾಚ್ಯ ಅಂತರ ಕರ್ಕೊಳ್ರಿ ಅಥವಾ ಪುರಾತತ್ವ ಆಧಾರಗಳು ಅಂತರ ಕರ್ಕೊಳ್ರಿ. ಇಲ್ಲ ಸಾಹಿತ್ಯ ಅಂತ ಬಂದಾಗ ಗಮನಿಸಬೇಕು, ಸಾಹಿತ್ಯ ಹೆಂಗಿರ್ತದ ಸಾಹಿತ್ಯ ಸರ ಲಿಖಿತವಾಗಿ ಇರ್ತದೆ. ಸಾಹಿತ್ಯ ಹೆಂಗಿರ್ತದ? ಬರಹ ರೂಪದಾಗಿರ್ತದೆ. ಮತ್ತಿನ್ನೊಂದು ರೀತಿ ಹೆಂಗಿರ್ತದ ಸರ? ಮೌಖಿಕವಾಗಿರ್ತದೆ. ಗೊತ್ತಾಗತ್ತ ನಮಗೆ. ಲಿಖಿತ ಅಂದ್ರೆ ಬರೆದಿದ್ದು, ಮೌಖಿಕ ಅಂತಂದ್ರೆ ಬಾಯಿಂದ ಬಂದಿದ್ದು. ಹಂಗಂದ್ರೆ ಈ ಲಿಖಿತ ಸಾಹಿತ್ಯದೊಳಗೆ 2 ಭಾಗ ಮಾಡ್ಬೇಕು ನಾವು. ಹೆಂಗ? 2 ಭಾಗ. ಒಂದು ದೇಶೀಯ ಸಾಹಿತ್ಯ, ಒಂದು ಯಾವ್ದ್ರಿ ದೇಶೀಯ ಸಾಹಿತ್ಯ. ಮತ್ತಿನ್ನೊಂದು ಸರಳ ವಿದೇಶೀಯ ಸಾಹಿತ್ಯ. ಇನ್ನೊಂದು ಯಾವುದು? ವಿದೇಶಿ ಸಾಹಿತ್ಯ ಬೇಕಾಗ್ತದೆ. ಇಲ್ಲಿ ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದವರು, ನಮ್ಮ ಭಾರತೀಯರೇ. ಉದಾಹರಣೆಗೆ ಹೇಳಿದ್ನಲ್ಲ ನಾನು ಮುಂಚೆ, ಕಲ್ಲಣ ನಮ್ಮ ದೇಶದವ, ರಾಜತರಂಗಿಣಿ ಬರ್ದನ, ಅದು ದೇಶೀಯ ಸಾಹಿತ್ಯಕ್ಕೆ ಒಳಪಡ್ತದೆ. ಇನ್ನು ವಿದೇಶೀಯ ಸಾಹಿತ್ಯ ಅಂತ ಹೇಳತ್ತೀನಲ್ಲ, ಯಾರು ಭಾರತ ದೇಶಕ್ಕೆ ರಾಯಭಾರಿಗಳಾಗಿ ಬಂದಿದ್ರು ಅಥವಾ ಪ್ರವಾಸಕ್ಕೆ ಬಂದಾಗ ನಮ್ಮ ದೇಶವನ್ನು ಕುರಿತಾಗಿ ಏನು ಅವರು ಸಾಹಿತ್ಯವನ್ನು ಬರ್ದಾರ ನೋಡ್ರಿ, ರಚನೆ ಮಾಡ್ಯಾರ ನೋಡ್ರಿ, ಅವೆಲ್ಲವೂ ಏನಾಗ್ತವೆ ಅಂದ್ರೆ ವಿದೇಶಿ ಸಾಹಿತ್ಯ ಆಗುತ್ತೆ. ಉದಾಹರಣೆಗೆ ಹುಯ್ಯನ್ಸ್ತಾಂಗ, ಪಾಹಿಯಾನ, ಮೆಗಾಸ್ತಾನಿಸ, ಬರೀ ಅವರಷ್ಟಾದ್ರನ್ರಿ ಅನ್ಬೇಡ್ರಿ. ಪ್ಲೀನಿ, ಹೆರೋಡೇಟಸ್ ಅಲ್ಲ ಇದ್ರು ನಮ್ಮ ದೇಶದ ಬಗ್ಗೆ ಬರೀ ಆತಾನು, ತಿಳ್ಕೊಳಕತ್ತಾನು. ಸೊ ಸಾಕಷ್ಟು ವಿಷಯಗಳನ್ನು ಅಧ್ಯಯನ ಮಾಡ್ಬೋದು. ಇನ್ನು ಮೌಖಿಕ ಅಂತೂ ಹೇಳೋದೇ ಬೇಡ. ಅಜ್ಜ ಅಮ್ಮನ ತಕ್ಕ ಹೋಗಿಬಿಟ್ರೆ ನಮಗೆ ಅವ್ರ ಸಾಹಿತ್ಯ ಸಿಗ್ತದೆ. ಜನಪದ ಸೊಗಡಿನ ಗೀತೆಗಳು ಸಿಗ್ತವ,
ಲಾವಣಿ ಪದಗಳು ಸಿಗ್ತಾವ, ಹಂತಿ ಪದಗಳು ಸಿಗ್ತಾವ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದೊಂದು ಜನಪದ ಗೀತೆ ಐತಿ. ಬಿಜಾಪುರದ ಆದಿಲ್ ಶಾಹಿಗಳು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಿ ಸಾಕಷ್ಟು ಸಂಪತ್ತನ್ನು ಆನೆ ಮೇಲೆ ಒಯ್ದದ್ದು. ಆನೆ ಬಂತೊಂದು ಆನೆ, ಯಾವ ಊರು ಆನೆ, ಇಲ್ಲಿಗೆ ಯಾಕೆ ಬಂತು, ಹಾದಿ ತಪ್ಪಿ ಬಂತು ಅಂತ ಏನು ಕೇಳಿವಲ್ಲ ನಾವು ಸಣ್ಣವ್ರು ಇರ್ಕಲ್ಲಿ ಕೇಳ್ಕೊಂತ ಬಂದೀವಿ. ಅದು ಮೌಖಿಕ ಸಾಹಿತ್ಯಕ್ಕೆ ಒಳಪಡ್ತದೆ. ಇನ್ನು ಹಾಗೆ ಸ್ವಲ್ಪ ಈ ಕಡೆಗೆ ಬರೋಣ. ಪುರಾತತ್ವ ಮೂಲಾಧಾರಗಳು ಭಾರಿ ಇಂಪಾರ್ಟೆಂಟ್ ರೀ. ಇಲ್ಲೇ ನಾವು ಸುಮಾರು ಒಂದು 3-4 ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಂಡು ಬಿಡ್ಬೋದು. ಪ್ರಾರಂಭದೊಳಗನ 3-4 ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಂಡು ಬಿಡ್ಬೋದು. ಹೆಂಗೆ ಪುರಾತತ್ವ ಮೂಲಾಧಾರಗಳು, ಮೊದಲಿಗೆ ಉತ್ಖನನಗಳು. ಏನ್ರಿ? ಉತ್ಖನಗಳು ಅಥವಾ ಉತ್ಖನನಗಳು ಅಂತ ಆಗ್ತದೆ. ಏನು ಉತ್ಖನನಗಳು ಅಂತಂದ್ರೆ, ಉತ್ಖನನ ಅಂದ್ರೆ ಏನು? ವೈಜ್ಞಾನಿಕವಾಗಿ ಭೂಗರ್ಭವನ್ನು ಏನು ಮಾಡೋದು ಅಂತಂದರೆ ಅಗೆದು ತೆಗೆದು ಸಂಶೋಧನೆಯನ್ನು ಕೈಗೊಳ್ಳತಕ್ಕಂಥದ್ದು. ಉತ್ಖನನಗಳು ಅಂತ ಬಂದಾಗ ಒಂದು ಹೆಸರು ಒಟ್ಟ ಮರಿಬೇಡ್ರಿ, ನೆನಪಿಟ್ಕೊಂಡ ಬಿಡ್ರಿ. ಏನು ಅಂತಂದ್ರೆ ಅವ್ರ ಹೆಸರು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಯಾಕ 1861ನೇ ವರ್ಷಕ್ಕೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ತೆಗಿತಾನ. ಯಾಕ ಅಂತಂದ್ರೆ ಉತ್ಖನನಗಳನ್ನು ಕೈಗೊಳ್ಳಿಕ್ಕೆ. ನಾಗರಿಕತೆ ಹೇಳಕತ್ತಾಗ ಪೂರ್ಣ ಸಿಗ್ತದ ನಮಗೆ ಅವ್ರ ಮಾಹಿತಿ. ಪುರಾತತ್ವ ಮೂಲಾಧಾರಗಳಲ್ಲಿ ಮೊದಲಿಗೆ ಏನು ಅಧ್ಯಯನ ಕೈಗೊಳ್ಳಬೇಕಾಗ್ತದೆ ನಾವು? ಉತ್ಖನನಗಳ ಬಗ್ಗೆ. ಉತ್ಖನನ ಎಂದರೆ ವೈಜ್ಞಾನಿಕವಾಗಿ, ಹೇಗೆ ವೈಜ್ಞಾನಿಕವಾಗಿ ಭೂಗರ್ಭವನ್ನು ಅಂದ್ರೆ ಈ ಭೂಮಿಯ ಅಂತರಾಳದಲ್ಲಿ ಅಂತ ಅರ್ಥ ಕೊಡ್ತದೆ. ಅದನ್ನು ಬಗೆದು ತೆಗೆದಾಗ ಏನು ಸಿಗ್ತದಲ್ಲ ಅವೆಲ್ಲವೂ ಏನಾಗ್ತವೆ ಅಂದರೆ ಉತ್ಖನನಗಳು ಅಂತ ಆಗ್ತವೆ. ಸೊ ಇನ್ನು ಎರಡನೇದ್ದು ಶಾಸನಗಳು. ಎರಡನೇದ್ದೇನ್ರಿ? ಶಾಸನಗಳು. ಪುರಾತತ್ವ ಮೂಲಾಧಾರಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ತೊಡಗಿದಾಗ ಒಂದನೇದ್ದು ನಮಗೆ ಉತ್ಖನನಗಳು, ಎರಡನೇದ್ದು ಶಾಸನಗಳು. ಶಾಸನಗಳು ಅಂದ್ರೆ ಒಂದು ಹೆಸರು ಒಟ್ಟ ಮರಿಬೇಡ್ರಿ, ನೆನ್ಪಿಟ್ಕೊಂಡು ಬಿಡ್ರಿ. ನಮ್ಮ ಭಾರತ ದೇಶದ ಇತಿಹಾಸವನ್ನು ತಿಳಿಬೇಕು ಅಂತಂದ್ರೆ ಹೆಚ್ಚು ಶಾಸನಗಳು ನಮಗೆ ಸಹಾಯ ಮಾಡಿದ್ದು ಯಾರು ಅಂತಂದರೆ ಚಕ್ರವರ್ತಿ ಅಥವಾ ಅಶೋಕ ಚಕ್ರವರ್ತಿ. ಅಶೋಕ ಚಕ್ರವರ್ತಿ. ಶಾಸನಗಳು ಅಂತ ಬಂದಾಗ ಅವರೊಬ್ಬರು ನೆನ್ಪಿಟ್ಕೊಂಡು ಬಿಟ್ರಿ, ಫಿಕ್ಸ್ ಮಾಡ್ಕೊಳ್ರಿ ಅವ್ರ ತಲೆಯಾಗ. ಇನ್ನು ಸ್ಮಾರಕಗಳು. ಸ್ಮಾರಕಗಳು ಅಂದ ತಕ್ಷಣಕ್ಕೆ ಎಲ್ಲರಿಗೂ ಕಣ್ಣು ಮುಂದೆ ಬರೋದ ತಾಜ್ ಮಹಲ್, ಗೋಲ್ ಗುಮ್ಟ, ಜಾಮಿ ಮಸೀದಿ, ಇವು ಅಷ್ಟ ಬರ್ತಾವ. ಅಜಂತ ಎಲ್ಲೋರಾದ ಗುಹೆಗಳು ಬೇರೆ ಕಡೆಗೆ ಬಂದು ನಿಲ್ತವ, ವರ್ಣಚಿತ್ರಗಳು ನಿಲ್ತವ. ಸೊ ಸ್ಮಾರಕಗಳು ಅಂತ ಬಂದಾಗ ಯಾರನ್ನ ನೆನ್ಪಿಟ್ಬಿಡುನು? ಶಹಜಹಾನ್ನ ನೆನಪಿಟ್ಬಿಡ್ರಿ. ಸ್ಮಾರಕಗಳ ನಿರ್ಮಾಪಕ ರಾಜ. ಒಂದೊಂದಾಗಿ ಇಲ್ಲಿ ನಾವು ಮೇಲ್ನೋಟದೊಳಗೆ ವಿಷಯವನ್ನು ಅರ್ಥೈಸ್ಕೊಳ್ತಾ ಹೋಗೋಣ. ಒಂದನೇದ್ದು ಉತ್ಖನನ ಆಯಿತು, ಶಾಸನಗಳು, ಸ್ಮಾರಕಗಳು. ಇವು ನಮಗೆ ಮೂಲಾಧಾರಗಳು. ಇವು ಹೆಂಗಿತ್ತು, ಹೆಂಗೆ ನಡೆದಿತ್ತು, ಏನು ನಡೆದಿತ್ತು. ಉದಾಹರಣೆಗೆ ಸಿಗ್ತದೆ ದೇವನಾಮ್ ಪ್ರಿಯದರ್ಶಿ ಯಾರು ಅಂತ ಸಿಕ್ಕಿರಲಿಲ್ಲ, ಮಸ್ಕಿ ಶಾಸನದೊಳಗೆ ಸಿಕ್ತು. ಯಾರು ಅಂತವರು ಅಶೋಕ್ ಚಕ್ರವರ್ತಿ ಅಂತೇಳಿ. ಸಾಕಷ್ಟು ಕಟ್ಟಡಗಳದವು, ಸ್ಮಾರಕಗಳದವು. ಉದಾಹರಣೆಗೆ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬೇಲೂರು, ಹಳೆಬೀಡು ಇವೆಲ್ಲವೂ ಸ್ಮಾರಕಗಳು. ಅವುಗಳ ಹಿಂದೆ ಐತಿಹಾಸಿಕ ಹಿನ್ನೆಲೆಗಳು, ಕಥೆಗಳು ಕೂಡ ಅದಾವ. ಅವು ನಾವು ಓದ್ತಾ ಅಧ್ಯಯನ ಮಾಡ್ತಾ ಹೋದಂಗೆಲ್ಲ ನಮ್ಮ ಕನ್ನಡ ಸಾಹಿತ್ಯ ಬಹಳ ಸೊಗಸಾಗಿದೆ ಅಂತ ಕೂಡ ತಿಳಿತದೆ, ಸಾಹಿತ್ಯಕಾರರು ಬರೀತಾರ. ಸೊ ಇನ್ನು ಮತ್ತೊಂದು ಯಾವುದು ಅಂದರೆ ನಾಣ್ಯಗಳು. ಒನ್ಸ್ ಅಗೇನ್ ಉತ್ಖನನಗಳು, ಶಾಸನಗಳು, ಸ್ಮಾರಕಗಳು ಮತ್ತು ನಾಣ್ಯಗಳು. ನಾಣ್ಯಗಳು ಅಂತ ಬಂದಾಗ ನೆನಪಿಡ್ರಿ ಹೆಸರು. ಸೊ ಮೊದಲಿಗೆ ನಾವು ವೇದಗಳ ಕಾಲದೊಳಗೆ ಅಧಿಕೃತವಲ್ಲದ ನಾಣ್ಯಗಳಿದ್ದು ನಿಷ್ಕ ಮತ್ತು ಶತಮಾನ ಅಂತಿದ್ದವು ಅಂತ ನೆನಪಿಡ್ರಿ. ಸೊ ಬರಬರ್ತಾ ನಮಗೆ ಚಿನ್ನದ ನಾಣ್ಯಗಳ ಪರಿಚಯ ಆಗ್ತದೆ ಕುಶಾಣರಿಂದ.
ಆಗ ನಮ್ಮ ಇತಿಹಾಸ ಗದ್ಯಾನ ಟಂಕ ಸುಮಾರು ಹೆಸರುಗಳಿಂದ ನಾವು ನಾಣ್ಯಗಳನ್ನು ಕರಿತಾ ಹೋಗ್ತೀವಿ. ಹಂಗೆ ಇಲ್ಲಿ ಒಬ್ಬರ ಹೆಸರನ್ನು ಕೂಡ ಇಬ್ಬರ ಹೆಸರನ್ನು ಕೂಡ ಮರಿಬೇಡ್ರಿ. ಶೇರ್ ಶಾ ಅಥವಾ ಶೇರ್ ಖಾನ್ ಮತ್ತು ಇಲ್ತಮಶ್ ಮತ್ತು ಯಾರ್ರಿ, ಯಾಕೆ ನೆನಪಿಡ್ಬೇಕು ಇವ್ರನ್ನ? ನಾವು ನೆನಪಿಡಾಗಿಲ್ರಿ ಅನ್ಬೇಡ್ರಿ, ಬೇಕು ಇವರು. ಇಲ್ತಮಶಿನ ಮೇಲೆ ಪ್ರಶ್ನೆ ಬಂದದ ನಾಣ್ಯಗಳ ಮೇಲೆ. ಶುದ್ಧ ಅರೇಬಿಕ್ ಮಾದರಿಯ ನಾಣ್ಯಗಳನ್ನು ಜಾರಿಗೆ ತಂದ ಮೊದಲನೇ ದೆಹಲಿ ಸುಲ್ತಾನರು ಅಂತ ಹೇಳ್ತಾರ. ಏನಂತ್ರಿ? ಶುದ್ಧ ಅರೇಬಿಕ್ ಮಾದರಿಯ ನಾಣ್ಯಗಳನ್ನು, ಅಂದ್ರೆ ವಿಶೇಷ ಐತಿ ಅಂದಂಗ ನಾಣ್ಯಗಳ ಆಧಾರದ ಮೇಲೆ. ಸೊ ಅದಕ್ಕೆ ವಿದ್ಯಾರ್ಥಿಗಳೇ, ನಾವು ಹೆಂಗೆ ಸಾಹಿತ್ಯಕ್ಕೆ ಎಷ್ಟು ಒತ್ತು ಕೊಟ್ಟು ಅಧ್ಯಯನ ಮಾಡ್ತೀವಲ್ಲ ಮೂಲಾಧಾರಗಳ ಬಗ್ಗೆ, ಹಂಗೆ ನಾವು ಈ ನಮ್ಮ ಭಾರತ ದೇಶದ ಪ್ರಾಚೀನ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ಮೂಲಾಧಾರಗಳ ಬಗ್ಗೆ ಅಧ್ಯಯನ ಮಾಡುವಾಗ ಪ್ರಾಚ್ಯ ಅಥವಾ ಪುರಾತತ್ವ ಮೂಲಾಧಾರಗಳ ಮೇಲೆ ಕಣ್ಣಾಡಿಸಲೇಬೇಕು. ಸೊ ಮತ್ತೊಂದು ಸಾರಿ ಹೇಳಿಕತ್ತೀನಿ, ಯಾವ್ಯಾವು ಅಂದರೆ ಉತ್ಖನನಗಳು, ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು, ಕೊನೆಯದಾಗಿ ಯಾವುದಂದರೆ ವರ್ಣಚಿತ್ರಗಳು ಅಂತ ಹೇಳ್ತೀವಿ. ಯಾವ ಚಿತ್ರಗಳು? ವರ್ಣಚಿತ್ರಗಳು. ಸ್ವಲ್ಪ ಆ ಕಡೆ ಗಮನ ಇರಬೇಕು. ಏನು ವರ್ಣಚಿತ್ರಗಳು? ಇಲ್ಲಿ ಯಾವ್ದು ಹೆಚ್ಚು ನೆನಪಿಟ್ರೆ ಚಲೋ ರೀ ಸರ ನಾವು ಅಂದ್ರೆ ಕಾನ್ಸೆಪ್ಟು ಅಜಂತ ಎಲ್ಲೋರಾದ ಗುಹೆಗಳು, ಅಜಂತ ಮತ್ತು ಎಲ್ಲೋರಾದ ಗುಹೆಗಳು ಅಥವಾ ಗುಹಾಲಯಗಳು. ಸೊ ಇವುಗಳ ಬಗ್ಗೆ ನಾವು ಮೂಲಾಧಾರಗಳ ಅಧ್ಯಯನ ಅಂತ ಕರಿತೀವಿ. ಉತ್ಖನನಗಳು, ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು, ಹಾಗೆ ವರ್ಣಚಿತ್ರಗಳು. ಒಟ್ಟು ಇತಿಹಾಸದ ಅಧ್ಯಯನಕ್ಕೆ ಇವೆಲ್ಲವೂ ಏನು ಅಂತಂದರೆ ಮೂಲಾಧಾರಗಳು. ಸೊ ಒನ್ಸ್ ಅಗೇನ್ ರಿಪೀಟ್ ಮಾಡ್ಲಿಕ್ಕತ್ತೀನಿ. ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳು ಅಥವಾ ಪ್ರಾಚ್ಯ ಮೂಲಾಧಾರಗಳು ಅಂತ ಕರಿತೀವಿ. ಅದರೊಳಗೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದೊಳಗೆ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ಬರ್ತದೆ. ಸೊ ಹಾಗೆ ಈ ಕಡೆಗೆ ಪ್ರಾಚ್ಯ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತ ಬಂದಾಗ ಉತ್ಖನನಗಳು, ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು ಮತ್ತು ವರ್ಣಚಿತ್ರಗಳು. ಸೊ ಹೀಗೆ ಇತಿಹಾಸ ವಿಷಯವನ್ನು ನಾವು ಕುರಿತು ಅಧ್ಯಯನ ಮಾಡಬೇಕು ಅಂತಂದ್ರೆ ಇವೆಲ್ಲವನ್ನು ನಾವು ನೋಡಲೇಬೇಕಾಗ್ತದೆ. ಸೊ ಎಸ್, ಹಾಗೆ ಮುಂದೆ ಹೋಗೋಣ. ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸವನ್ನು ಎಷ್ಟು ಭಾಗಗಳಾಗಿ ಅಧ್ಯಯನ ಮಾಡ್ಬೋದು ಅಂತಂದ್ರೆ 3 ಭಾಗಗಳಾಗಿ. ಭಾರತದ ಇತಿಹಾಸ ಅಂತ ಹೇಳತ್ತಿಲ್ಲ, ಸ್ಪೆಸಿಫಿಕ್ ಆಗಿ ಯಾವುದ್ರಿ? ಪ್ರಾಚೀನ ಭಾರತದ ಅಂದ್ರೆ ನಾ ಏನು ಹೇಳತ್ತೀನಿ ಇಲ್ಲಿ ಇವತ್ತು ಇದನ್ನು ತಿಳ್ಕೊಬೇಕಂದ್ರೆ ಎಷ್ಟು ಭಾಗ ಮಾಡಿ ಅಧ್ಯಯನ ಮಾಡಬೇಕು? 3 ಭಾಗ ಮಾಡಿ ಅಧ್ಯಯನ ಮಾಡಬೇಕು. ಒಂದು ಭಾಳ ಈಸಿ ತಿಳ್ಕೊಂಡ್ಬಿಡ್ರಿ. ಇತಿಹಾಸ ಪೂರ್ವಕಾಲ. ಕೆಲವಷ್ಟು ಕಡೆಗೆ 2 ಅಂತ ಹೇಳ್ತಾರೆ, 2 ಭಾಗ ಮಾಡಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾರೆ. ಹೆಂಗೆ ಇರಲಿ, ಒಟ್ಟು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ, ಅವು ನಮಗೆ ಸಹಕರಿಸಲಿಕ್ಕೆ ಓದಿರಬೇಕು. ಓದಿ ಕ್ಯಾಸ ನಾವು ರೆಡಿಯಾಗಿ ಕುಂತಿರ್ಬೇಕು. ಮತ್ತೆ ಎಷ್ಟು ವಿಭಾಗ ಮಾಡಿ ಅಧ್ಯಯನ ಮಾಡ್ತೀವಿ ಅಂತ ಅಲ್ಲೇನು ಕೇಳೋಕೆ ಹೋಗೋದಿಲ್ಲ, ತಲೆ ಕೇಳಿಸ್ಕೋಬೇಡ್ರಿ. ಇಲ್ಲೇ ಇದನ್ನ ಇಂಗ್ಲೀಷ್ನಾಗ ಇತಿಹಾಸ ಪೂರ್ವಕಾಲ, ಇದನ್ನು ಪ್ರಾಗಿತಿಹಾಸ ಕಾಲ ಅಂತ ಕೂಡ ಕರೀತಾರೆ. ಇದನ್ನೇಂತ ಕರೀತಾರೆ? ಪ್ರಾಗಿತಿಹಾಸ ಕಾಲ ಅಂತ ಕರೀತಾರೆ. ಇದನ್ನ ಇಂಗ್ಲೀಷ್ನಾಗ ಅಂದಲ್ಲ, ಪ್ರೀ ಹಿಸ್ಟ್ರಿ ಅಂತಿದ್ದು. ಹಂಗ ಕೊಡ್ತಾರನ್ರಿ ಅನ್ಬೇಡ್ರಿ. ಹೆಂಗಂತಿದ್ದು? ಇತಿಹಾಸ ಪೂರ್ವಕಾಲ ಅಥವಾ ಪ್ರಾಗಿತಿಹಾಸ ಕಾಲ, ಪ್ರೀ ಹಿಸ್ಟ್ರಿ ಅಂತ ಅಧ್ಯಯನ ಮಾಡ್ತೀವಿ. ಹಂಗಂದ್ರೆ ಈ ಇತಿಹಾಸ ಪೂರ್ವಕಾಲ ಅಂದ್ರೇನು, ಪ್ರಾಗಿತಿಹಾಸ ಕಾಲ ಅಂದ್ರೇನು ಅಂತ ಪ್ರಶ್ನೆ ಮೂಡ್ತೀವಿ ಅಂತಂದ್ರೆ ಅಧ್ಯಯನಕ್ಕೆ ಆಧಾರಗಳಿಲ್ಲದ ಕಾಲಾವಧಿ. ಏನಿಲ್ಲದ ಕಾಲಾವಧಿ ರೀ? ಎಂಥ ಆಧಾರಗಳು? ಭಾಳ ಇಂಪಾರ್ಟೆಂಟ್.
ಎಸ್, ನೆನಪಿರಲಿ, ಲಿಖಿತ ಎಂಥ ಆಧಾರಗಳಿಲ್ಲ, ಲಿಖಿತ ರೂಪದ ಆಧಾರಗಳಿಲ್ಲ ನಮಗೆ. ಆ ಕಾಲಾವಧಿಯನ್ನು ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ, ಅಥವಾ ಪ್ರಾಗಿತಿಹಾಸ ಕಾಲ ಅಂತ ಕರಿತೀವಿ, ಇಲ್ಲ ಫ್ರೀ ಹಿಸ್ಟ್ರಿ ಅಂತ ಕರಿತೀವಿ. ಸೊ ನೆನಪಿರಲಿ, ಒಟ್ಟು ನಾವು ಎಷ್ಟು ಭಾಗ ಮಾಡಿ ಕಲಿತೀವಿ ಅಂತ ಹೇಳತ್ತೀವಿ? 3 ಭಾಗ ಅಂತ ಹೇಳತ್ತೀವಿ. ಸರಿ, ಒಂದಾದಾತು, ಇನ್ನೊಂದನ್ನು ನೋಡೋಣ. ಇದು ಇತಿಹಾಸ ಸಮೀಪ ಅಥವಾ ಸಮೀಪದ ಕಾಲ ಅಥವಾ ಅವಧಿ ಅಂತ ಹೇಳ್ತೀವಿ. ಸೊ ಒನ್ಸ್ ಅಗೇನ್, ಇತಿಹಾಸ ಪೂರ್ವಕಾಲ, ಪ್ರಾಗಿತಿಹಾಸ ಕಾಲ ಒಂದನೇದಾದರೆ, ಎರಡನೇದ್ದು ಇತಿಹಾಸ ಸಮೀಪ ಕಾಲ. ಸಮೀಪ ಕಾಲ ಅಂದರೆ ಇಲ್ಲೇ ಇದು ಟ್ರೂ ಹಿಸ್ಟ್ರಿ. ಎಂಥ ಹಿಸ್ಟ್ರಿ ರೀ ಇದು? ಟ್ರೂ ಹಿಸ್ಟ್ರಿ. ಇಲ್ಲೇ ಲಿಖಿತ ಆಧಾರಗಳು ಅದಾವು. ಏನದವ್ರಿ ಇಲ್ಲೇ? ಲಿಖಿತ ಆಧಾರಗಳು ಇವೆ. ಆದರೆ ಅವುಗಳನ್ನು ಓದಲು ಸಾಧ್ಯವಿಲ್ಲ. ಮಾನವ ಹುಟ್ಟಿದ್ಯಾಂಗ ಎಲ್ಲಿ 4.2 ಮಿಲಿಯನ್ ವರ್ಷಗಳ ಹಿಂದಂತ ಅಲ್ಲೇನೋ ಬರೋದು ಸಿಗುತ್ತಾವೆ. ನಮ್ಗೆ ಏನು ಸಿಗೋಕ್ಕೆ ಸಾಧ್ಯ ಇಲ್ಲ. ಚಿಕ್ಕರವ್ನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಓದಕ್ಕೆ ಸಾಧ್ಯ ಇಲ್ಲ ಹಂಗಂತ. ಸೊ ಉದಾಹರಣೆಗೆ ಮತ್ತೊಂದು ಸಾರಿ ಹೇಳಿಕತ್ತೀನಿ. ಇತಿಹಾಸ ಸಮೀಪ ಕಾಲ ಎಂದರೆ, ಸಮೀಪದ ಅವಧಿ ಎಂದರೆ ಆಧಾರಗಳು ಅದಾವ, ಲಿಖಿತ ಆಧಾರಗಳು, ಅವನ್ನೇನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ನಮಗೆ ಓದಕ್ಕೆ ಸಾಧ್ಯ ಆಗಿಲ್ಲ ಅನ್ನಂಗೆ. ಸೊ ಒನ್ಸ್ ಅಗೇನ್, ನಾವು ಪ್ರಾಚೀನ ಭಾರತದ ಇತಿಹಾಸವನ್ನು ಎಷ್ಟು ಭಾಗ ಮಾಡಬೇಕು? 3 ಭಾಗ ಮಾಡಿ ಅಧ್ಯಯನ ಮಾಡಬೇಕು. ಒಂದನೇದ್ದು ಇತಿಹಾಸ ಪೂರ್ವಕಾಲ, ಎರಡನೇದ್ದು ಇತಿಹಾಸ ಸಮೀಪದ ಕಾಲಾವಧಿ, ಸೊ ಮೂರನೇದ್ದು ಇತಿಹಾಸ. ಬಂದಿವಿ ಈಗ ನಾವು ಹಿಸ್ಟರಿ. ಏನ್ರಿ? ಹಿಸ್ಟರಿ. ಸೊ ವಿದ್ಯಾರ್ಥಿ ಮಿತ್ರರೇ, ಗೊತ್ತಾಗಿ ಬಿಡ್ತಿ ನಮ್ಗೆ. ಒಂದನೇದ್ದು ಏನೋ ಲಿಖಿತ ರೂಪದ ಆಧಾರಗಳಿಲ್ಲ ಅಂತ, ಎರಡನೇದ್ದು ಹೇಳತತಿ ಆಧಾರಗಳದಾವು ಲಿಖಿತ ರೂಪದ್ದವು, ಅವನು ಓದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಬಟ್ ಇಲ್ಲಿ ಏನಾಗಿರ್ತದ ಹೇಳ್ರಿ? ಇಲ್ಲಿ ಲಿಖಿತ ಆಧಾರಗಳು ಇವೆ, ಅವುಗಳನ್ನು ಓದಲು ಸಾಧ್ಯವಿದೆ. ಸೊ ನಾವಿರೋ ಕಾಲ ಯಾವುದಪ್ಪ? ಓದಲು ಸಾಧ್ಯವಿದ್ದಂಥ ಕಾಲದಾಗ ಅದೀವಿ. ಭಾಳ ಸಂತಸದ ವಿಚಾರ. ಸೊ ಕೇಳ್ಬೋದು, ಪ್ರಾಗಿತಿಹಾಸ ಕಾಲದ ಪಿತಾಮಹನಾರು ಅಂತ ಕೇಳ್ಬೋದು. ರಾಬರ್ಟ್ ಬ್ರೂಸ್ ಪೂಟ್. ನ್ಯಾಚುರಲ್ ಹಿಸ್ಟರಿಯ ಪಿತಾಮಹ ಯಾರಂತೂ ಕೇಳ್ಬೋದು, ಪ್ಲೀನಿ ಅಂತ ಹಾಕಿ ಬರ್ರಿ. ಮತ್ತು ಈ ಮೂರನ್ನು ನಾವು ಸೇರಿ ಅಧ್ಯಯನ ಮಾಡಕ್ಕೆ ಕುಂತೀವಿ ಅಂತಂದ್ರೆ ನಮಗೆ ಇತಿಹಾಸದ ಒಳಗೆ ಕರ್ಕೊಂಡು ಹೋಗುತ್ತದು. ಬಡ ಹೋಗಿ ಯಾವುದೋ ಒಂದು ನಡ್ಕಿನ ಪೇಜ್ ತೊಗೊಂಡು ಶಾರ್ಟ್ ನೋಡಿ ಸಿಕ್ತಂತ ಓದಿದ್ವಿ ಅಂದ್ರೆ ಮನೆದೇವ್ರ ರಾಣಿ ಬರುದನೇ ಇಲ್ಲದು, ನಿಮ್ಮ ಸನ್ಯಾಕ ಹಾಯಂಗೆ ಇಲ್ಲದು. ಮೊದಲಕ್ಕೆ ನಾ ಎಲ್ಲಿಂದ ಬಂದೆ ಅಂತ ನಾ ಕೇಳಿಲ್ಲ, ನಾ ಯಾಕೆ ನಿಂತಾಕ್ ಬರಲಿ ಅಂತದ. ವಿದ್ಯಾರ್ಥಿ ಮಿತ್ರರೇ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗೋದು ಅಂತಂದ್ರೆ ವಿಸ್ತೃತವಾಗಿರ್ತಕ್ಕಂತಹ ಅಧ್ಯಯನ ಮಾಡಬೇಕು. ಮೊದಲ ಪಟ ಯಾವ ಶಾರ್ಟ್ ನೋಟ್ಸ್ ತೊಗೊಂಡು ಅಧ್ಯಯನ ಮಾಡಬೇಡ್ರಿ. ಅದಕ್ಕೆ ಕೌಂಟ್ ಟು 0ದಿಂದ ಪ್ರಾರಂಭ ಮಾಡ್ಲಿಕ್ಕತ್ತೀವಿ ಇತಿಹಾಸವನ್ನು ನಾವು. ಸೊ ಸಂತೋಷ್ ಲಾಡ್ ಫೌಂಡೇಶನ್ ಮಾಡ್ತಕ್ಕಂತಹ ಈ ಉದಾತ್ತವಾಗಿರ್ತಕ್ಕಂಥ ಕಾರ್ಯ ನಿಮ್ಮೆಲ್ಲರನ್ನ ಯಶಸ್ಸಿನ ದಾರಿ ಕರ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದಲೇ. ಸೊ ಮತ್ತೊಂದು ಸಾರಿ ಹೇಳಿಕತ್ತೀನಿ, ನಾವು ಪ್ರಾಚೀನ ಭಾರತದ ಇತಿಹಾಸವನ್ನು ಎಷ್ಟು ಭಾಗಗಳಾಗಿ ಅಧ್ಯಯನ ಮಾಡ್ಬೋದು? 3 ಭಾಗಗಳಾಗಿ. ಹೆಂಗೆ ಯಾವ್ಯಾವ ಓದ್ ಕೇಳಿದ್ರೆ, ಇತಿಹಾಸ ಪೂರ್ವಕಾಲ ರೀ ಸರ, ಇತಿಹಾಸ ಸಮೀಪದ ಕಾಲ ರೀ, ಮತ್ತು ಇತಿಹಾಸ ರೀ ಅಂತೇಳಿ. ಸೊ ಅದನ್ನು ಇಲ್ಲೇ ಫ್ರೀ ಹಿಸ್ಟ್ರಿ, ಟ್ರೂ ಹಿಸ್ಟ್ರಿ, ಓನ್ಲಿ ಫಾರ್ ಹಿಸ್ಟ್ರಿ. ಸೊ ಹೀಗೆ 3 ವಿಭಾಗಗಳನ್ನಾಗಿ ಮಾಡಿ ಅಧ್ಯಯನ ಮಾಡಬೇಕಾಗ್ತದೆ. ಇದರಲ್ಲಿ ಪ್ರಮುಖವಾಗಿ ನಮಗೆ ಬೇಕಾಗಿದ್ದು ಒಂದನೇದ್ದು ಇತಿಹಾಸ ಪೂರ್ವಕಾಲ. ಏನು ಹಂಗಂದ್ರೆ ಅಂತ ಆಲ್ರೆಡಿ ಗೊತ್ತಾಗ್ಯದ. ಸೊ ಅದನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿ ಇತಿಹಾಸ ಪೂರ್ವಕಾಲ ಅಥವಾ ಪ್ರಾಗಿತಿಹಾಸ ಕಾಲ ಅಂತ ಏನು ಹೇಳತ್ತೀವಲ್ಲ, ಪ್ರೀ ಹಿಸ್ಟ್ರಿ ಅಂತ ಏನು ಹೇಳತ್ತೀವಲ್ಲ, ಇದರೊಳಗನ ಮತ್ತೊಂದಿಷ್ಟು ವಿಭಾಗಗಳು, ಕವಲುಗಳು ಹೊಡಿತದೆ. ಹೆಂಗೆ? ಇಲ್ಲಿ ಅದ ನೋಡ್ರಿ, ಹಳೆ ಶಿಲಾಯುಗ. ಯಾವ ಶಿಲಾಯುಗ? ಹಳೆ ಶಿಲಾಯುಗ. ಸೊ ಅದನ್ನು ಇಂಗ್ಲೀಷ್ನೊಳಗೆ
ಫ್ಯಾಲಿಯೋ ಲಿಥಿಕ್ ಏಜ್. ಸೊ ಅದರ ಕಾಲಾವಧಿ ಕ್ರಿಸ್ತಪೂರ್ವ 30,000 ವರ್ಷದಿಂದ ಹಿಡಿದು 8,000 ಮಟ್ಟ. ಇಲ್ಲೇ ರಿವರ್ಸ್ ಬರಬೇಕು, ನೆನಪಿರಲಿ, ವರ್ಷಗಳನ್ನು ಏರ್ಸ್ಕೊಂತ ಹೋಗ್ಬೇಡ್ರಿ. 30,000 ಅಂದರೆ 40,000 ಬರೀ ಅನ್ಬೇಡ್ರಿ. ಕ್ರಿಸ್ತಪೂರ್ವ ಅಂತದ, ಕ್ರಿಸ್ತ ಹುಟ್ಟೋ ಮುಂಚೆ ಅಂತದ. ಸೊ ಅದಕ್ಕೆ ಒನ್ಸ್ ಅಗೇನ್ ಹಳೆಯ ಶಿಲಾಯುಗ, ಎಲ್ಲೇ ಪ್ರಾಗಿತಿಹಾಸ ಕಾಲ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಇವೆಲ್ಲ ಬದವ. ಸೊ ಇಲ್ಲಿ ಎರಡನೇದ್ದು ಮಧ್ಯ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ ಅಂದ್ರೆ ಇಲ್ಲೆಲ್ಲವ ನೋಡ್ರಿ ಶಿಲಾಯುಗ. ಇದು ಇಲ್ಲೇನು ಲಿಖಿತ ರೂಪದ ಸಿಗ್ತಾವ ನಮಗೆ? ಯಾವುದರ ಸಾಹಿತ್ಯ ಸಿಗುತ್ತೆ ನಮಗೆ? ಇಲ್ಲೇ ಸಿಗಂಗಿಲ್ಲ. ಇವು ಪುರಾತತ್ವಕ್ಕೆ ಸಂಬಂಧಪಡ್ಬೇಕೀಗ. ಇತ್ತಿತ್ತಲಾಗಿ ಕೆಲವಷ್ಟು ಪತ್ರಿಕೆಗಳು ಹೇಳ್ತಿರ್ತಾವ, ಇಂಥಲ್ಲಿ ಇಂಥ ಶಾಸನಗಳು ಸಿಕ್ಕವ, ಇಂಥದ್ದೊಂದು ಈ ಕಾಲದ ಶಿಲೆ ಸಿಕ್ಕದ ಅಂತೇಳಿ. ಸೊ ಅದಕ್ಕೆ ಇವುಗಳನ್ನು ಪುರಾತತ್ವ ಮೂಲಾಧಾರಗಳಲ್ಲಿ ಅಧ್ಯಯನ ಮಾಡಿದಂಗೆ ಆಗ್ತದೆ. ಸೊ ನೆನಪಿರಲಿ, ನಾವು ಇತಿಹಾಸ ಪೂರ್ವ ಕಾಲವನ್ನು 3 ಭಾಗ ಅಧ್ಯಯನ ಮಾಡಿ 3 ಭಾಗವಾಗಿ ಅದ್ರಾಗ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಅಥವಾ ಸೂಕ್ಷ್ಮ. ಸೊ ಇಲ್ಲಿ ನೋಡ್ರಿ 2 ಕೊಟ್ಟದ, ಮಧ್ಯ ಶಿಲಾಯುಗಕ್ಕೂ ಕೊಟ್ಟದ, ಸೂಕ್ಷ್ಮ ಶಿಲಾಯುಗಕ್ಕೂ ಕೊಟ್ಟದ ಇಂಗ್ಲೀಷ್ನೊಳಗೆ. ಸೊ ಇವು ಗ್ರೀಕ್ ಮೂಲದ್ದವು. ಮ್ಯಾಸೋ ಲಿಥಿಕ್ ಅಥವಾ ಮೈಕ್ರೋ ಲಿಥಿಕ್ ಏಜ್ ಕಾಲಾವಧಿ. ಸೊ ಒನ್ಸ್ ಅಗೇನ್ ಮಧ್ಯ ಶಿಲಾಯುಗ ಮ್ಯಾಸೋಲಿಥಿಕ್, ಸೂಕ್ಷ್ಮ ಶಿಲಾಯುಗ ಮೈಕ್ರೋಲಿಥಿಕ್ ಏಜ್ ಕಾಲಾವಧಿ 8,000ರಿಂದ ಹಿಡಿದು 4,000ವರೆಗೂ ಅಧ್ಯಯನ ಮಾಡಬೇಕು. ಸೊ ನೆಕ್ಸ್ಟ್ ನವಶಿಲಾಯುಗ ಅಥವಾ ನೂತನ ಶಿಲಾಯುಗ ನಿಯೋಲಿಥಿಕ್. ನಿಯೋ ಯಾಕಿಲ್ಲೇ ಕಲರ್ ಬೇರೆ ಬೇರೆ ಮಾಡತ್ತೀನಿ ಅಂತಂದ್ರೆ ಅವುಗಳ ಅರ್ಥವನ್ನು ಹೇಳ್ತೀನಿ ನಾ ಈಗ. ಯಾಕೆ ಕಲರ್ ಬೇರೆ ಬೇರೆ ಮಾಡೀನಿ, ಯಾಕೆ ಹಿಂಗತಿ ಡಿಸೈನು ಹೈಡ್ ಮಾಡಕತ್ತೀವಿ, ಹೈಲೈಟ್ ಮಾಡತ್ತೀವಿ ಅಂತಂದ್ರೆ ಉದ್ದೇಶ ಬೇರೆ ಇದೆ, ತಿಳಿಸ್ಬೇಕು ಅಂತ. ಇದರ ಕಾಲಾವಧಿ ಕ್ರಿಸ್ತಪೂರ್ವ 4,000ದಿಂದ 18. ಇವೆಲ್ಲವೂ ಸುಮಾರು ಮತ್ತಿವು ನೀವು ಹೋಗಿ ಏನು ಕುಂತು ಅಧ್ಯಯನ ಮಾಡಿ ಬಂದಿರಿ ಅಂತ ಕೇಳಬೇಡ್ರಿ, ಸುಮಾರು ಅಂತ ಬಳಸಬೇಕಾಗ್ತದೆ ಅವಕ್ಕೆ. ಸೊ ಇನ್ನು ತಾಮ್ರಶಿಲಾಯುಗ, ಅದನ್ನ ಚಾಲ್ಕೋ ಲಿಥಿಕ್ ಏಜ್ ಕಾಲಾವಧಿ ಕ್ರಿಸ್ತಪೂರ್ವ 1800ರಿಂದ 800ರವರೆಗೂ. ಕೆಲವಷ್ಟು ಕಡೆಗೆ 3 ಭಾಗ ಅಷ್ಟೇ ಅಧ್ಯಯನ ಮಾಡ್ತಿರ್ತೀವಿ, ಹಳೆ ಶಿಲಾಯುಗ, ಮಧ್ಯ, ನವ ಅಂತೇಳಿ. ಬಿಟ್ಟರೆ ಏನೋ ಸ್ಪೆಸಿಫಿಕ್ ಆಗಿ ತಾಮ್ರಶಿಲಾಯುಗ ಅಂತ ಅಧ್ಯಯನ ಮಾಡ್ತೀವಿ. ಸೊ ಇಲ್ಲೆಲ್ಲವನ್ನು ತೊಗೊಂಡು ಬಂದೀನಿ. ಸೊ ಕೊನೆಯದಾಗಿ ಕಬ್ಬಿಣದ ಶಿಲಾಯುಗ ಅಥವಾ ಐರನ್ ಏಜ್. ಯಾವ ಏಜು? ಐರನ್ ಏಜ್. ಎಲ್ಲಿಂದ್ರ ಅಂದ್ರೆ ಕ್ರಿಸ್ತಪೂರ್ವ 800ರ ನಂತರ. ಕ್ರಿಸ್ತಪೂರ್ವ 800ರ ನಂತರದ ಅವಧಿ ಅಂದಂಗ. ಸೊ ಒನ್ಸ್ ಅಗೇನ್ ಹೇಳ್ತೀನಿ, ಇತಿಹಾಸ ಪೂರ್ವಕಾಲವನ್ನು ನಾವು ಪ್ರಾಗಿತಿಹಾಸ ಕಾಲ ಅಂತ ಕರಿತೀವಿ. ಇದರ ಪಿತಾಮಹ ಯಾರು ಅಂತ ಕೇಳಿದ್ರ ಯಾಕೆ ಏನು ಗೊತ್ತಾಗ್ತದೆ ಮುಂದೆ. ರಾಬರ್ಟ್ ಬ್ರೂಸ್ಫೂಟ್. ರಾಬರ್ಟ್